ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪುಣ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್. ತುಂಬ ದಿನದ ಮೇಲೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಯಾವಾಗಲೂ ಹೇಳ್ತೀನಿ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದಾಗಲೂ ನೆಕ್ಸ್ಟಿಂದ ಕಂಟಿನ್ಯೂಸ್ ವ್ಲಾಗ್ ಮಾಡ್ತೀನಿ ಅಂತ. ಬಟ್ ಸ್ಟಿಲ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಇನ್ಮೇಲೆ ನಾನೇ ಪ್ರಾಮಿಸ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟಿಂದ ಕಂಟಿನ್ಯೂಸ್ ವ್ಲಾಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಇವತ್ತು ನಾನು ವಿಡಿಯೋ ಮಾಡ್ತಿರೋ ಮೇಯ್ನ್ ರೀಸನ್ ನನ್ನ ಮಗನ ನಾಮಕರಣ, ಅಂದರೆ ನಮ್ಮ ಅಕ್ಕನ ಪಾಪು ನಾಮಕರಣ. ಸೊ ಅದಕ್ಕೋಸ್ಕರ ಒನ್ ಡೇ ಮುಂಚೆನೇ ಊರಿಗೆ ಹೋಗಿದ್ವಿ. ಇದು ನಮ್ಮ ಮನೆಯಲ್ಲಿ ಊರಲ್ಲಿರೋವಂಥ ಮನೆಯದು ಗೇಟ್ ಸ್ವಲ್ಪ ಕಲರ್ ಎಲ್ಲ ಶೇಡಾಗಿ ಒಂಥರ ರಸ್ಟ್ ಹಿಡ್ದಿರೋ ಥರ ಆಗೋಗ್ಬಿಟ್ಟಿತ್ತು. ಸೊ ಅದಕ್ಕೆ ನಮ್ಮಪ್ಪ, ನನ್ನ ತಮ್ಮ ಮತ್ತು ನಮ್ಮ ಅಪ್ಪನ ಫ್ರೆಂಡ್, ಅಂದರೆ ನಮ್ಮ ಫ್ಯಾಮಿಲಿಲಿ ಒಬ್ಬರು ಅನ್ನೋ ಥರ ಎಲ್ಲರೂ ಸೇರಿಕೊಂಡು ಪೇಂಟ್ ಮಾಡ್ತಾಯಿದ್ದಾರೆ. ನಾನು ಮತ್ತು ನಮ್ಮ ಆಂಟಿ ಮತ್ತು ನಮ್ಮಮ್ಮ ಎಲ್ಲ ಕೂತ್ಕೊಂಡಿದ್ವಿ. ಇವಾಗ ನಾವು ನಮ್ಮ ಅಕ್ಕನ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ನಮ್ಮ ಅಕ್ಕ, ನನ್ನ ತಂಗಿ ಮತ್ತು ನಾನು. ನಮ್ಮ ಅಕ್ಕನೂರು ಏನೂ ದೂರ ಇಲ್ಲ, ನಮ್ಮ ಊರಿಂದ ಒಂದು ಸ್ವಲ್ಪ ದೂರ, ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಒಳಗಡೆ ಅವ್ರ ಊರಿಗೆ ಹೋಗ್ಬಿಡ್ತಿದ್ದೀವಿ. ಸೊ ಇದೇ ನನ್ನ ಪುಟಾಣಿ ಮತ್ತು ನನ್ನ ತಂಗಿ. ನನ್ನ ತಂಗಿ ನೋಡಿ ತುಂಬ ದಿನ ಆಗೋಗ್ಬಿಟ್ಟಿತ್ತು. ಬಿಕಾಸ್ ಅವಳು ಇವಾಗ ಬೆಂಗಳೂರಲ್ಲಿದ್ದಾಳೆ, ಕೋಚಿಂಗಿಗೆ ಅಂತ ಬಂದಿದ್ದಾಳೆ. ತುಂಬ ಒಂದು 3-4 ಮಂತ್ಸೇ ಆಗಿತ್ತು ಅನಿಸುತ್ತೆ ಅವಳು ನೋಡಿ. ಸೊ ಅವಳು ನೋಡಿ ಫುಲ್ ಖುಷಿಪಟ್ಲು. ಇಲ್ಲಿ ನನ್ನ ಪಾಪುದು ಒಂದು ಟ್ಯಾಲೆಂಟ್ ನೋಡಿ ಹೆಂಗೆ ಮಾಡ್ತಾನಂತ. ಹೆಂಗಪ್ಪ ಕರಿಚಿ ಕುರಿಯೋದು? ಇಲ್ಲಿ ಪಪ್ಪ ಬಾಯ್ ಮಾಡೋದು ಹೆಂಗೆ? ಪ್ರೀತು ಬಾಯ್ ಮಾಡೋದು ಹೆಂಗಮ್ಮ? ಚಾಮಿ ಮಾಡೋದು ಪಪ್ಪ, ಚಾಮಿ ಮಾಡೋದು ರಾಮಚಿತ್ತ ನೋಡಿದ್ರಿ ಅಲ್ವಾ ಎಷ್ಟು ಚಂದ ನನ್ನ ಪುಟಾಣಿ. ಸೊ ಅದು ಸ್ವಲ್ಪ ಹೊತ್ತಲ್ಲಿ ಇದ್ಬಿಟ್ಟು ಆಮೇಲೆ ವಾಪಸ್ಸು ನಮ್ಮೂರಿಗೆ ಬಂದುಬಿಟ್ಟು ನೈಟು ನಮ್ಮ ದೊಡ್ಡಪ್ಪರ ಮನೆಯಲ್ಲೇ ಮಲ್ಕೊಂಡಿದ್ವಿ. ಆಮೇಲೆ ಅಲ್ಲಿಂದ ಮತ್ತೆ ಬೆಳಗ್ಗೆ ಇಲ್ಲಿ ನಮ್ಮ ಮನೆ ಹತ್ರ ಬಂದೆ. ಬಿಕಾಸ್ ನಾನು ಇನ್ನೂ ಸ್ಯಾರಿ ಏನೂ ಪ್ಲೇಟಿಂಗ್ ಮಾಡಿರಲಿಲ್ಲ ಮತ್ತು ಸ್ನಾನ ಮಾಡಿರಲಿಲ್ಲ, ಏನೂ ಮಾಡಿರಲಿಲ್ಲ. ಸೊ ಅದಕ್ಕೆ ಬೆಳಗ್ಗೆ ಇಲ್ಲಿ ನಮ್ಮ ಮನೆ ಹತ್ರ ಬಂದುಬಿಟ್ಟು ಫಸ್ಟ್ ಎಲ್ಲರಿಗೂ ಕಾಟ ಕೊಡ್ತಾಯಿದ್ದೆ. ನಾನು ಆ್ಯಕ್ಚುಲಿ ಒಂದು ಫೇಸ್ಗೆ ಶೀಟ್ ಮಾಸ್ಕ್ ಹಾಕ್ಕೋಬೇಕಂತ ಅಂದ್ಕೊಂಡಿದ್ದೆ. ನನ್ನ ತಮ್ಮಗೆ ಇದೆಲ್ಲ ಇಷ್ಟ ಆಗಲ್ಲ. ನಮ್ಮ ಮಂಜಣ್ಣ, ಅಂದರೆ ನಾವು ಅಪ್ಪನ ಫ್ರೆಂಡು ಎಲ್ಲ ಬೆಳಗ್ಗೆ ನೀಟಾಗಿ ನಿದ್ದೆ ಮಾಡೋದು ಬಿಟ್ಟು ಡೈಲಿ ನೀಟಾಗಿ ನಿದ್ದೆ ಮಾಡಲ್ಲ, ಮಲ್ಕೊಳ್ಳೋದು ಬಿಟ್ಟು ಸುಮ್ಮನೆ ಬಂದಿದ್ಯಾ ಇಲ್ಲಿಗೆ ಅಂತ ಹೇಳ್ತಾಯಿದ್ರು. ಆಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ನಾನು ಹೋಗ್ಬಿಟ್ಟೆ ನಮ್ಮ ಅಕ್ಕರ ಮನೆಗೆ. ಅಲ್ಲೇನೂ ಕೆಲಸ ಇರಲಿಲ್ಲ, ಬಿಕಾಸ್ ಆಲ್ರೆಡಿ ಕೆಲಸ ಎಲ್ಲ ಬೇರೆಯವ್ರಿಗೆಲ್ಲ ವಹಿಸಿದ್ರು, ಏನೂ ಕೆಲಸ ಇರಲಿಲ್ಲ. ಬಟ್ ಸ್ಟಿಲ್ ಯಾರಾದರೂ ಇರಬೇಕಲ್ವ ಜೊತೆಯಲ್ಲಿ ಅಂತ ಇಟ್ಟು ಹೋಗಿದ್ದೆ ಅಷ್ಟೇ. ಇನ್ನೊಂದು ನಮ್ಮ ಅಕ್ಕ ಮತ್ತು ನಮ್ಮ ತಂಗಿ ಅವ್ರಿಗೆ ಎಕ್ಸಾಮ್ ಇದೆ ಅಂತ ಹೇಳ್ಬಿಟ್ಟು ತುಮಕೂರಿಗೆ ಎಕ್ಸಾಮ್ ಬರೆಯೋಕೆ ಹೋಗಿದ್ರು. ಅವ್ರು ಬಂದಿದ್ದೆ ಸಂಜೆ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಹೋಗಿದ್ದೆ ಬೇಗ. ಹೋಗಿ ನಮ್ಮ ಪುಟಾಣಿ ಅವ್ರು ತುಂಬ ಕತೆ ಮಾಡ್ತಿದ್ದ ಬೆಳಗ್ಗೆ ಎಲ್ಲ ಸ್ನಾನ ಮಾಡಿಸುವಾಗ ಎಲ್ಲ. ಮತ್ತೆ ಒಂದು ಕ್ಯೂಟೆಸ್ಟ್ ನೋಡಿ, ಇಲ್ಲಿ ಕೈ ಮುಗಿ ಆಯ್ತು. ಇಲ್ಲಿ ಪ್ರೀತು ಕರೇಜ್ ಕೈ ಮುಗಿಯಪ್ಪ, ಕೈ ಮುಗಿ, ಹಿಂಗೆ ಮಾಡು, ಕೈ ಮುಗಿ, ಚಾಮಿ ಮಾಡು ನೋಡಿ ಎಷ್ಟು ಚಂದ ಅಲ್ಲ ತಮ್ಮ. ಕೈ ಮುಗಿ ಅಂದ ತಕ್ಷಣ ಮುಗಿಯುತ್ತೆ ಗೊತ್ತಾ, ಅದು ಎತ್ಕೊಂಡ್ರೆ ತೋರಿಸ್ತಾನೆ. ಕರೇಜಿ ಹೆಂಗಪ್ಪ ಕುಣಿಯೋದು? ಕರೇಜಿ ಹೆಂಗಪ್ಪ ಕುಣಿಯೋದು? ಆಮೇಲೆ ತೋರಿಸ್ತೀಯಾ? ಆ್ಯಕ್ಚುಲಿ ಅವ್ರ ತಾತ ಅಂದರೆ ಸಿಕ್ಕಾಪಟ್ಟೆ ಪ್ರೀತಿ, ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ. ತಾತ ಅಂದರೆ ನಮ್ಮ ದೊಡ್ಡಪ್ಪನ ತುಂಬ ಇಷ್ಟಪಡ್ತಾನೆ. ನಮ್ಮ ದೊಡ್ಡಪ್ಪನ ಮತ್ತು ನಮ್ಮ ತಮ್ಮಂದಿರನ್ನೆಲ್ಲರೂ ತುಂಬ ಇಷ್ಟಪಡ್ತಾನೆ. ಮಮ್ಮ ಅಂತೆಲ್ಲ ಕರೀತಾನೆ. ಇವಾಗ ನಮ್ಮದು ಅದೇ ಆಚೆ ಹೋಗ್ತಾಯಿದ್ರೆ ಹಿಂದಿಂದನೇ ಹೋಗೋರು, ಎತ್ಕೊಂಡ್ಬಿಟ್ರು ಆಮೇಲೆ ಅವರು. ಅದಾದಮೇಲೆ ನಮ್ಮ ಅಕ್ಕ ಬಾವ ಮನೆ ದೇವರಿಗೆ ಹೋಗಿದ್ವಿ. ಅದು ಏನು ದೂರ ಇಲ್ಲ, ಹತ್ರನೇ ಇರೋದು. ಹೋಗ್ಬಿಟ್ಟು ಅಲ್ಲಿ ಫಸ್ಟ್ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾಯಿದ್ವಿ. ಮತ್ತು ಇನ್ನೊಂದು ನಮ್ಮ ಪುಟಾಣಿದು ನಮ್ಮ ಪುಟಾಣಿದು ಕೈ ಗಾಯ ಆಗಿತ್ತು. ರೈಟ್ ಸೈಡ್ ಒಂದು ಬಿಸಿ ಕುಕ್ಕರ್ ಮೇಲೇನೋ ಕೈ ಇಟ್ಬಿಟ್ಟು ಫುಲ್ ಚರ್ಮನೇ ಎದ್ದು ಬಂದುಬಿಟ್ಟಿತ್ತು. ಅವ್ನು ಹೆಂಗೆ ಮಾಡ್ಕೊತ ಇದ್ದ ಅಂದರೆ, ಮಕ್ಕಳು ಈ ಥರನೂ ಇರ್ತಾರ, ನಮ್ಮ ಪುಟಾಣಿ ಒಂದು ಡಿಫ್ರೆಂಟ್ ಅಂತ ಅನ್ನಿಸ್ತು. ಅವನ ಗಾಯ ಅವನೊಟ್ಟಿಗೆ ಅವನೇ ವಾಸಿ ಮಾಡ್ಕೊಂಬಿಟ್ಟ. ನಿಜ, ಯಾವುದು ಆಯಿಂಟ್ಮೆಂಟ್ ಇಲ್ಲದೆ, ಯಾವುದು ಕ್ರೀಮ್ಗಳಿಲ್ಲದೆ ಅವನೊಟ್ಟಿಗೆ ಅವನೇ ವಾಸಿ ಮಾಡ್ಕೊಂಬಿಟ್ಟ. ಗಾಯ ತಿಂತಾ ಇರ್ತಿದ್ದ, ನೆಕ್ತಾ ಇದ್ದ ಗಾಯನ.
ಹಂಗೆ ಮಾಡ್ಕೊಂಡೆ ಹುಡುಗ ಅದು ವಾಸಿ ಮಾಡ್ಕೊಂಡು ಎಷ್ಟು ಚಂದ ಪ್ಲೀಸ್ ಯಾರು ದೃಷ್ಟಿ ಹಾಕ್ಬೇಡಿ ನಮ್ಮ ಪುಟಾಣಿಗೆ. ಕೈ ಮುಗಿಯಪ್ಪ, ಕೈ ಮುಗಿಯಮ್ಮ. ಚಾಮಿ ಮಾಡು. ಹೇಯ್ ಓಯ್, ಚಾಮಿ ಮಾಡು ಬೇಗ. ಚಾಮಿ ಮಾಡು. ನೋಡು ಗಂಟೆ ಆಗೋರು ಚಾಮಿ ಬಂದು ತಾತಯ್ಯ ಫೋನ್ ಇರೋದಕ್ಕೆ ಮಾಡ್ತಿಲ್ಲ ತಾತಯ್ಯ ನೋಡಿ. ಚಾಮಿ ಮಾಡು ಪುಟಾಣಿ. ಓಯ್ ತಾತಯ್ಯ ಚಾಮಿ ಮಾಡು. ಆಮೇಲೆ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟು ಎಲ್ಲ ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡು ಕುತ್ಕೊಂಡಿದ್ರು. ಆ್ಯಕ್ಚುಲಿ ಏನು ಅಂದರೆ ನಾಮಕರಣ ದಿನ ಜಾನಕಲ್ ಕರಿಯಮ್ಮ ಅಂತ ಒಂದು ದೇವರಿದೆ. ಆ ದೇವ್ರನ್ನ ಮನೆಗೆ ಕರೆಸ್ಕೊಂಡು ಆ ದೇವ್ರ ಮುಂದೆನೇ ನಾಮಕರಣ ಮಾಡಬೇಕು ಅನ್ನೋ ಥರ ನಾಮಕರಣನ ಅರೇಂಜ್ ಮಾಡಿದ್ದು. ಸೊ ದೇವ್ರು ಬರೋವರೆಗೂ ನಾವು ಕಾಯಬೇಕಾಗಿತ್ತು. ದೇವ್ರು ಇಲ್ಲದೆ ನಾವು ನಾಮಕರಣ ಮಾಡೋ ಆಗಿರಲಿಲ್ಲ. ಸೊ ದೇವ್ರು ಬಂದಿದ್ದೆ ನೈಟ್ 7 o'clock 8 o'clock ಆಗಿತ್ತು. ಆವಾಗಲೇ ನಾವು ನಾಮಕರಣ ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ ಆವಾಗಲೇ ಮಾಡಬೇಕಂತಲೇ ಟೈಮಿಂಗ್ಸ್ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ದು. ಬಟ್ ಈ ಸರಿ ಸ್ವಲ್ಪ ಬರೋದು ಲೇಟ್ ಆಯಿತು. ಬಟ್ ಸ್ಟಿಲ್ ತುಂಬ ಚೆನ್ನಾಗಾಯಿತು. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದು ನಾಮಕರಣದ ದಿನದ ಮುಂಚೆ ಮತ್ತು ನಾಮಕರಣದ ದಿನದ ಪ್ರಿಪ್ರೇಷನ್ ಎಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಈ 2 ವೀಡಿಯೋದಲ್ಲೂ ಫುಲ್ ನಮ್ಮ ಪುಟಾಣಿ ಕ್ಯೂಟೆಸ್ಟ್ ವೀಡಿಯೋಸೇ ಇರುತ್ತೆ, ಆಲ್ಮೋಸ್ಟ್ ಇರುತ್ತೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಅವ್ರ ಮಾಮನ ನೆಗ್ಲು ಮೇಲೆ ಕುತ್ಕೊಂಡು ಓಡಾಡ್ತಾ ಇದ್ದಾನೆ ನಮ್ಮ ಪುಟಾಣಿ. ಆಮೇಲೆ ಅಡುಗೆಯವರೆಲ್ಲ ಬಂದಿದ್ದರು. ಅವರು ಮತ್ತು ಬೂಂದಿ ಖಾರ ಪ್ಯಾಕೆಟ್ ಮಾಡಬೇಕಾಗಿತ್ತು. ಅವ್ರು ಅದನ್ನ ಅಲ್ಲೇ ಪ್ರಿಪೇರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರಂತೆ. ಸೊ ಅದನ್ನು ಮಾಡೋಕ್ಕಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಇಲ್ಲಿ ನಮ್ಮಮ್ಮ, ನಮ್ಮ ಅಜ್ಜಿ, ನಮ್ಮ ಆಂಟಿ ಎಲ್ಲರೂ ಇಲ್ಲಿದ್ದಾರೆ. ಪಕ್ಕ ಹಾಕ್ತೀನಿ ನೋಡು. ಇದು ಅನದರ್ ಕ್ಯೂಟೆಸ್ಟ್ ವಿಡಿಯೋ ವಿತ್ ಮೈ ಪುಟಾಣಿ. ಅವ್ನು ಎಷ್ಟು ಚಂದ ಸ್ಮೈಲ್ ಮಾಡ್ತಾನೆ. ಅವ್ನು ಸ್ಮೈಲ್ ಮಾಡೋದು ತುಂಬ ಚೆನ್ನಾಗಿದೆ. ನಿಜ ನೋಡಿ ಎಷ್ಟು ಚಂದ ಸ್ಮೈಲ್ ಮಾಡ್ತಾನಲ್ಲಿ ಅಂತ. ಪ್ರೀತು ಬಂಗಾರಿ ಹೊರಗಡೆ ಸೊಪ್ಪು ಕ್ಲೀನ್ ಮಾಡೋರೆಲ್ಲ ಸೊಪ್ಪು ಕ್ಲೀನ್ ಮಾಡ್ಕೊತಾ ಇದ್ರು. ಒಳಗಡೆ ಎಲ್ಲರೂ ಹೂವು ಕಟ್ತಾ ಇದ್ರು. ಮತ್ತು ಅಲ್ಲಿ ಅಡುಗೆ ಪ್ರಿಪೇರ್ ಮಾಡ್ಕೊತಾ ಇದ್ರು. ಮತ್ತು ಅಷ್ಟರಲ್ಲಿ ಬೂಂದಿ ಖಾರ ಎಲ್ಲ ರೆಡಿ ಮಾಡಿಕೊಟ್ರು. ಆಮೇಲೆ ನಾವು ನಮ್ಮ ಅಕ್ಕಂದರು ಮತ್ತು ಇನ್ನೂ ಯಾರು ಸ್ವಲ್ಪ ಜನ ಎಲ್ಲ ಸೇರಿಕೊಂಡು ಬೂಂದಿನ ಪ್ಯಾಕೆಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸಾಕಾ
ಅಷ್ಟರಲ್ಲಿ ಎಲ್ಲ ಆಗೋ ಅಷ್ಟರಲ್ಲೆಲ್ಲ ನೈಟ್ ಆಗೇ ಹೋಯ್ತು. ಆಲ್ಮೋಸ್ಟ್ ಬರೋ ಅಂಥ ಗೆಸ್ಟ್ಗಳು ಬರ್ತಾನೇ ಇದ್ದರು. ಆಮೇಲೆ ಆವಾಗ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ರು. ಡೆಕೋರೇಷನ್ ಎಲ್ಲ ಮುಗಿದು ಒಂದು ಸ್ವಲ್ಪ ಹೊತ್ತು ಆದಮೇಲೆ ದೇವರು ಬರುತ್ತೆ 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 ಅಂತಲೇ ಇದ್ದರು. ಬಟ್ ಇನ್ನೂ ಲೇಟ್ ಆಗ್ತಾಯಿತ್ತು. ನಾವೆಲ್ಲರೂ ವೆಯ್ಟ್ ಮಾಡ್ತಾಯಿದ್ವಿ ದೇವರು ಬರೋಕ್ಕೋಸ್ಕರ. ಯಾಕಂದರೆ ಅದು ಬಂದಮೇಲೆ ನಾವು ಸ್ಟಾರ್ಟ್ ಮಾಡಬೇಕಾಗಿದ್ದು ನಾಮಕರಣ ಎಲ್ಲ. ಅದರಿಂದ ವೆಯ್ಟ್ ಮಾಡಿಕೊಂಡು ಕೂತ್ಕೊಂಡಿದ್ವಿ. ಅದೇ ಹಿಂಗೆ ಎಳೆಯೋದೆಲ್ಲ ಇಲ್ಲ. ನೇಮ್ ಬೋರ್ಡ್ ಆರ್ಟ್ ಬೋರ್ಡಲ್ಲಿ ಥರ್ಮಾಕೋಲಲ್ಲಿ ಮಾಡಿಸ್ಕೊಂಡ್ಬಂದಿರೋದು ನೇಮ್. ಅದು ಆಮೇಲೆ ಅವ್ರು ತೆಗ್ದದನ್ನ ಒಳಗಡೆ ಹಾಕ್ಬೋದು. ಇವತ್ತು ನಮ್ಮ ಪಪ್ಪದು ನಾಮಕರಣ ಹಿಂದೆಗಡೆ ಡೆಕೋರೇಷನ್ ಇದೆ. ಈ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ದೇವ್ರು ಬಂದಿದ್ದು ನಾಮಕರಣ ಎಲ್ಲ ಹೇಗೆಲ್ಲ ನಡೀತು. ನಾಮಕರಣ ನೆಕ್ಸ್ಟ್ ಡೇ ನಮ್ಮ ಅಕ್ಕರ ಮನೆಯಲ್ಲಿ ನಾನ್ ವೆಜ್ ಊಟ ಇತ್ತು. ಸೊ ಅದೆಲ್ಲ ಹೇಗಿತ್ತು ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ ವಿಡಿಯೋ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ತುಂಬ ಲಾಂಗ್ ವಿಡಿಯೋ ಇರುತ್ತೆ ಅದು. ಸೊ ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟಾಟಾ, ಬಾಯ್ ಬಾಯ್.